ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ವಿಷ ಬೆರೆಸಿದ್ರು ಕಣ. ಏನು ಹೇಳ್ತಿದ್ಯಾ ಶಿವಣ್ಣ? ಯಾರಂತ ಕೆಲಸ ಮಾಡಿದ್ದು? ಯಾರು ಅಂತ ಗೊತ್ತಿಲ್ಲ ಕೆಂಪ. ಆದಷ್ಟು ಬೇಗ ಯಾರು ಅಂತ ಕಂಡು ಹಿಡಿತೀವಿ. ಪ್ರಪಂಚನ ಕಾಪಾಡೋದು ದೇವರಾದ್ರೆ ಈ ನಮ್ಮ ಕುಟುಂಬನ ಕಾಪಾಡಿದ್ದು ಯಾರು ಗೊತ್ತಾ? ನೀನು ಕಣೋ ಕೆಂಪ. ನೀನೇನಾದ್ರೂ ಆ ಪ್ರಸಾದನ ಮೊದಲು ತಿಂದೇ ಇದ್ದಿದ್ರೆ ನಾವೆಲ್ಲರೂ ಸತ್ತೋಗ್ತಿದ್ವಿ ಕೆಂಪ. ನಮ್ಮೆಲ್ಲರನ್ನು ನೀನೇ ಕಣೋ ಕಾಪಾಡಿದ್ದು. ಅಜಯ್, ಕೇಳಿಸ್ಕೊಂಡ್ಯಾ? ಯಾವಾಗಲೂ ಊಟ ಊಟ ಅಂತ ಸಾಯ್ತಿಲ್ಲ ಅಂತ ಬೈತಿದ್ಯಲ್ಲ. ಇವತ್ತು ನಾನು ಊಟ ಊಟ ಅಂತ ಸತ್ತಿದ್ದಕ್ಕೆ ಎಂಥ ಒಳ್ಳೆ ಕೆಲಸ ಆಯಿತು ನೋಡಿದ್ಯಾ? ನಾನು ಸತ್ತಿದ್ರು ನೀವೆಲ್ಲ ಬದುಕ್ತಿದ್ರಿ. ಹಾಗಂತ ನಿನ್ನ ಪ್ರಾಣಕ್ಕೆ ಕುತ್ತು ತಂದ್ಕೊಂಡ್ಬಿಟ್ಟಿಯಲ್ಲ ಮಗ. ಅಜಯ್, ನನ್ನ ಪ್ರಾಣ ಸಾಕ್ತಿರೋದೇ ಈ ಮನೆಯವ್ರಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಹಿಂಜರಿಯಲ್ಲ. ಕೆಂಪ, ಏನೋ ಮಾತಾಡ್ತಾ ಇದೀಯ. ನೀನು ಚೆನ್ನಾಗಿರ್ಬೇಕು ಕಣೋ. ನೀನು ನಮ್ಮನೆ ಮಗ, ನನ್ನ ಉಸಿರು ಕಣೋ ನೀನು. ನಿನಗೇನಾದರೂ ಆದರೆ ನಾವು ಚೆನ್ನಾಗಿರ್ತೀವ? ಇಷ್ಟು ಸಾಕು ಶಿವಣ್ಣ. ನಾನು ತುಂಬ ಪುಣ್ಯ ಮಾಡೀವ್ನಿ. ಶಿವಣ್ಣ, ಎಲ್ಲರೂ ಕಾಣ್ತಾವ್ರೆ, ಜ್ಯೋತಿಯಲ್ಲಿ? ಕೆಂಪ, ಜ್ಯೋತಿ ತೋಟದ ಮನೇಲಿದ್ದಾಳೆ. ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರೋ ವಿಷಯ ಜ್ಯೋತಿ ಗೊತ್ತಿಲ್ಲ. ಜ್ಯೋತಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಹೋದ್ಲು. ಅಷ್ಟರಲ್ಲಿ ನೀನು ದಿಢೀರ್ ಅಂತ ತಲೆ ಸುತ್ತ ಬಿದ್ದೆ. ಅದಕ್ಕೆ ಅವಸರದಲ್ಲಿ ಅವಳಿಗೆ ಹೇಳಕ್ಕೂ ಆಗಲಿಲ್ಲ, ಕರ್ಕೊಂಬರಕ್ಕೂ ಆಗಲಿಲ್ಲ. ಇಲ್ಲೇ ಯಾರಾದರೂ ಹೋಗಿ ಅವಳನ್ನ ಕರ್ಕೊಂಬರ್ತೀವಿ, ನೀನೇನು ಯೋಚನೆ ಮಾಡಬೇಡ. ಸರಿ ಇಂದ್ರ. ಹೌ ಆರ್ ಯು ಮಿಸ್ಟರ್ ಕೆಂಪ? ಹೇಗಿದ್ದೀರಾ ಸರ್? ನಮ್ಮವ್ರನ್ನೆಲ್ಲ ನೋಡ್ತಿದ್ದಂಗೆ ಹುಷಾರಾಗ್ಬಿಟ್ಟೆ. ಇನ್ನೂ 100 ವರ್ಷ ಹೋದರೂ ಕಾಯಿಲೆ ಕಸಾಲೆ ಬರ್ದಂಗೆ ಸಂತೋಷವಾಗಿರ್ತೀನಿ. ವೆರಿ ಗುಡ್, ಹೀಗೆ ಇರಬೇಕು. ಓಕೆ, ಇವ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಓಕೆ, ನಾನು ಇವ್ರನ್ನ ಎಕ್ಸಾಮಿನ್ ಮಾಡಬೇಕು. ನೀವೆಲ್ಲ ಸ್ವಲ್ಪ ಹೊರಗಿರ್ತೀರಾ ಪ್ಲೀಸ್? ಸರಿ ಡಾಕ್ಟರ್. ಸಾವಿತ್ರಿ, ಯಾರೋ ಹುಷಾರಾದ್ಮೇಲೆ ಅದೇ ಸಮಾಧಾನಪ್ಪ. ಹೇಗೋ ಇಷ್ಟರಲ್ಲೇ ಮುಗಿತಲ್ಲ. ಸದ್ಯ ಕೆಂಪಂಗೆ ಏನೂ ಆಗ್ಲಿಲ್ವಲ್ಲ, ಅದೇ ಸಾಕಪ್ಪ. ಶಿವರಾಜು, ಯಾಕಪ್ಪ ಏನಾಯ್ತು? ಕೆಂಪ ಸರಿ ಹೋದ್ನಲ್ಲ, ಮತ್ತ್ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲ ಅತ್ತೆ. ಶಿವರಾಜು, ಬೇರೆ ಏನಾದರೂ ಸಮಸ್ಯೆ ಏನಪ್ಪ? ಹಾಗೆಲ್ಲ ಏನೂ ಇಲ್ಲ ಮಾವ. ನಾನು ಅಣ್ಣ ಆ ಕಡೆ ಹೋದಾಗ ನರ್ಸ್ ಬಂದು ಆದಷ್ಟು ಬೇಗ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರು. ಶಿವರಾಜು, ಸದ್ಯಕ್ಕೆ ಜೇಬಲ್ ದುಡ್ಡಿಲ್ವಾ? ಸರಿ, ನಾ ಮನೆಗೆ ಹೋಗಿ ತಗೊಂಡು ಮಾವ, ಬೇಡ ಬೇಡ, ನಾನು ಅಣ್ಣನೇ ಹೋಗ್ತಾ ಇರ್ತೀವಿ, ನೀವೆಲ್ಲರೂ ಇಲ್ಲೇ ಇರಿ. ಅಲ್ಲ, ಕೆಂಪ ಹುಷಾರಾಗವನಲ್ಲ, ಮತ್ತ್ಯಾಕ್ ನಾವೆಲ್ಲರೂ ಇಲ್ಲಿರ್ಬೇಕು? ಒಬ್ರು ಇಬ್ರು ಇದ್ದು ಕೆಂಪನ್ನ ನೋಡ್ಕೊಳ್ಳಿ, ನಾವೆಲ್ಲರೂ ಮನೆಗೆ ಹೋಗೋಣ. ಬೇಡ ಅತ್ತೆ, ನೀವೆಲ್ಲರೂ ಇದ್ರೆ ಕೆಂಪಂಗೆ ಸ್ವಲ್ಪ ಧೈರ್ಯ ಇರುತ್ತೆ. ನಾನು ಅಣ್ಣ ಹೋಗಿ ಬರ್ತೀವಿ. ಹೌದು, ತುಳಸಿ ಹೇಳ್ತಾರೋದು ಸರಿಯಾಗಿದೆ. ಅವರಿಬ್ರು ಹೋಗಿ ಬರಲಿ, ನಾವೆಲ್ಲ ಇಲ್ಲೇ ಇರೋಣ. ಸರಿ ಮಾವ. ಅಣ್ಣ ಬಾ. ತುಳಸಿ, ನೀನ್ ನಿಮ್ಮ ಅಣ್ಣನ ಜೊತೆಗೆ ಓಡೋಗ್ತಾ ಇರೋ ಬಿರುಸ್ ನೋಡಿರೆ ಜ್ಯೋತಿ ರಾಮ್ ಜೊತೆ ಓಡೋಗಿರೋ ವಿಷಯ ನಿನಗೂ ನಿಮ್ಮ ಅಣ್ಣನಿಗೂ ಗೊತ್ತಾಗೈತೆ ಅಂತ ಅನ್ನಿಸ್ತಾ ಐತೆ. ಅಣ್ಣ, ಇವತ್ತೇನಾದ್ರೂ ಮಾಡಿ ರಾತ್ರಿ ಒಳಗಡೆ ಜ್ಯೋತಿನ ವಾಪಸ್ ಕರ್ಕೊಂಡು ಬರಲೇಬೇಕು. ಯಾಕಣ್ಣ? ಪುಟಿ, ಜ್ಯೋತಿನ ವಾಪಸ್ ಕರ್ಕೊಂಡು ಬಂದ್ವಿ ಅನ್ಕೋ, ಆಮೇಲೆ ನಾನು ಅವಳಿಗೆ ಇಷ್ಟ ಇಲ್ಲ ಅಂತ ತಾನೆ ಅವಳು ಇಷ್ಟಪಟ್ಟಿರೋನ್ ಜೊತೆ ಓಡ್ ಹೋಗಿರೋದು. ಈಗ ಮತ್ತೆ ಅವಳು ಇಷ್ಟದ ವಿರುದ್ಧವಾಗಿ ನನ್ನನ್ನು ಅವಳ ಜೊತೆ ಸಂಸಾರ ಮಾಡು ಅಂತ ಹೇಳ್ತೀಯ? ನಿನಗೆ ಯಾರು ಜ್ಯೋತಿ ಜೊತೆ ಸಂಸಾರ ಮಾಡು ಅಂತ ಹೇಳ್ತಾ ಇರೋದು? ಜ್ಯೋತಿ ಇನ್ಮೇಲೆ ನಿನ್ ಜೀವನದಲ್ಲಿ ಮುಗ್ದು ಹೋಗಿರೋ ಅಧ್ಯಾಯ. ಶಿವರಾಜು,